Hello friends, welcome back to my YouTube channel. ಯಾರೆಲ್ಲ 2027 28 29 ಒಳಗ UPSC ಒಂದು ಪರೀಕ್ಷೆಗೆ ತಯಾರಿ ನಡೆಸಿರಿ ಅಂಡ್ UPSC ಪರೀಕ್ಷೆ ಬರಿಬೇಕು ಅನ್ಕೊಂಡಿರಿ ಅವ್ರಿಗೆಲ್ಲ ಒಂದು ಭರ್ಜರಿಯ ಒಂದು ಒಳ್ಳೆಯ ಬೆಸ್ಟ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 2800 ಪ್ಲಸ್ ವೇಕೆನ್ಸಿಗಳದಾವು. ಅದು ಸಿವಿಲ್ ಸರ್ವಿಸ್ ಒಂದು ಹುದ್ದೆ ಒಳಗ ಬಹಳ ಜನರ ಆಸೆ ಇದು IAS, IPS, IFS ಈ ಹುದ್ದೆಗಳಿಗೆ ಜಾಸ್ತಿ ಜನದ ಒಂದು ಡ್ರೀಮ್ ಇರ್ತದ. ಸೊ ಇಲ್ಲಿ 2800ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಅದಾವ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಎಸ್, ಪಾರ್ಲಿಮೆಂಟ್ ಒಳಗ ಒಂದು ಕ್ವಶನ್ ಅರೈಸ್ ಆಯ್ತು, ರಿಟರ್ನ್ ಕ್ವಶನ್. ಇದೆಲ್ಲ ನಿಮಗೆ ಗೊತ್ತಿರ್ತದ, ಪಾಲಿಟಿ ಓದೋರಿಗೆ ರಿಟರ್ನ್ ಕ್ವಶನ್ ಆಗಿರ್ಬೋದು, ಸ್ಟಾರ್ಡ್ ಕ್ವಶನ್ ಆಗಿರ್ಬೋದು, ಓರಲ್ ಕ್ವಶನ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರ್ತದ ಅನ್ಕೋತೇನೆ. ಅಂಡ್ ಗೊತ್ತಿಲ್ಲ ಅಂದ್ರೂ ಓದಿ ತಿಳ್ಕೊಡ್ರಿ, ಯಾಕಂದ್ರೆ UPSC ಒಂದು ಆಸ್ಪಿರೆಂಟ್ ಅಂದಾಗ ಈ ಸಿಂಪಲ್ ಟಾಪಿಕ್ ನಿಮಗೆ ಗೊತ್ತಿರಬೇಕು. ಸೊ ಪಾರ್ಲಿಮೆಂಟ್ ಒಳಗ ಒಂದು ರಿಟರ್ನ್ ಕ್ವಶನ್ ಅರೈಸ್ ಆಗೈತಿ. ಏನಂದ್ರ UPSC ಒಳಗ 2800ಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಇದ್ರೂ ಕೂಡ ಪ್ರತಿ ವರ್ಷ ನಂಬರ್ ಆಫ್ ವೇಕೆನ್ಸೀಸ್ ಹೆಚ್ಚಾಗ್ವಲ್ಲು, ಇನ್ಕ್ರೀಸ್ ಯಾಕೆ ಆಗತ್ತಿಲ್ಲ ಅಂತ ಹೇಳಿ ಒಂದು ಕ್ವಶನ್ ಅರೈಸ್ ಆಗೈತಿ. ಎಸ್, ಇದು ಒಂದು ಅಫಿಷಿಯಲ್ ಡೇಟಾ ಐತಿ. ನೀವು ಇವನ್ ಗೂಗಲ್ ಮಾಡಿದ್ರು ಕೂಡ ನಿಮ್ಗೆ ಈ ಒಂದು ಅಫಿಷಿಯಲ್ ಡೇಟಾ ಸಿಗ್ತದ. IAS ಹುದ್ದೆಗಳಿಗೆ 1300 ಹುದ್ದೆಗಳು ವೇಕೆನ್ಸಿ ಅದ, ಬ್ಯಾಕ್ಲಾಗ್ ಅದ. IPS ಗೆ 505 ಬ್ಯಾಕ್ಲಾಗ್ ಅದ. ಅಂಡ್ IFS ಗೆ 1029 ಹುದ್ದೆಗಳ ಒಂದು ಬ್ಯಾಕ್ಲಾಗ್ ಐತಿ. ಇಷ್ಟೆಲ್ಲ ಇದ್ರೂ ಕೂಡ UPSC ಯಾಕೆ ಕಂಡಕ್ಟ್ ಮಾಡ್ತಾ ಇಲ್ಲ ಅಥವಾ ಇನ್ಕ್ರೀಸ್ ಮಾಡ್ತಾ ಇಲ್ಲ ನಂಬರ್ ಆಫ್ ವೇಕೆನ್ಸಿ ಅನ್ನೋದನ್ನ ಪಾರ್ಲಿಮೆಂಟ್ ಒಳಗೆ ಅರೈಸ್ ಆದಂತ ಕ್ವಶನ್. ಸೊ ಇಲ್ಲಿ IAS 6877 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗ್ಬೇಕಾಗಿತ್ತು. ಅದ್ರೊಳಗೆ 5577 ಹುದ್ದೆಗಳಿಗೆ ಆಗೈತಿ. 1300 ಹುದ್ದೆಗಳು ಇನ್ನೂ ಖಾಲಿ ಅದಾವ. ಇನ್ನ IPS 5099 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗ್ಬೇಕಾಗಿತ್ತು. 4594 ಆಲ್ರೆಡಿ ಫಿಲ್ ಆಗೈತಿ. 505 ಹುದ್ದೆಗಳು ಇನ್ನೂ ಖಾಲಿ ಅದಾವು. ಇನ್ನ IFS 3193 ಹುದ್ದೆಗಳಿಗೆ ಆಗ್ಬೇಕಾಗಿತ್ತು. ಅದ್ರೊಳಗ 2164 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗೈತಿ. ಇನ್ನೂ 1029 ಹುದ್ದೆಗಳು ಖಾಲಿ ಅದಾವ. ಇವಾಗ ಆಫೀಸರ್ಸ್ನ ಇಲ್ಲಂದಾಗ ಪ್ರತಿಯೊಂದು ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗ್ತಾವ, ಪೆಂಡಿಂಗ್ ಕೆಲಸಗಳು ಹೆಚ್ಚಾಗ್ತಾವ. ಅಂಡ್ ಅರಣ್ಯ ಸಂಪತ್ತು ಆಗಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಆಗಿರ್ಬೋದು, IFS ಒಂದು ರಿಕ್ರೂಟ್ಮೆಂಟ್ ಆಗ್ಲಿಲ್ಲ, IAS ಆಗ್ಲಿಲ್ಲ, IPS ಹುದ್ದೆಗಳು ಜಾಸ್ತಿ ರಿಕ್ರೂಟ್ಮೆಂಟ್ ಆಗ್ಲಿಲ್ಲ ಅಂದಾಗ ಈ ಎಲ್ಲಾ ಕೆಲಸಗಳು ಪೆಂಡಿಂಗ್ ಉಳಿಯೋ ಚಾನ್ಸಸ್ ಇರ್ತದ. ಹಿಂಗಾಗಿ ಕ್ವಶನ್ ಅರೈಸ್ ಆಗೈತಿ. ಈ ವರ್ಷ ನೋಡಿದ್ರೆ 933 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗೈತಿ 2026. ಇವಾಗ ಸದ್ಯಕ್ಕೆ ನೋಟಿಫಿಕೇಶನ್ ಕೂಡ ಸ್ಟಾರ್ಟ್ ಅದ. ಬಟ್ ಇಲ್ಲಿ ಏನಂದ್ರ ಈ ವರ್ಷ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಏನೈತ್ಲ ಬರೀ 80 ಹುದ್ದೆಗಳಿಗೆ ಅಷ್ಟ ಒಂದು ನೋಟಿಫಿಕೇಶನ್ ಅದ. ಸೊ ಇಲ್ಲಿ ಕ್ವಶನ್ ಅರೈಸ್ ಆಗೋದನ್ನ 1029 ಹುದ್ದೆಗಳು ಖಾಲಿ ಇದ್ದಾಗ ಬರೀ 80 ಹುದ್ದೆಗಳಿಗೆ ಅಷ್ಟನ್ನ ಹೆಂಗು ಒಂದು ನೋಟಿಫಿಕೇಶನ್ ಆಗೈತಿ ಅಂತ ಹೇಳಿ UPSC ಗೆ ಒಂದು ಕ್ವಶನ್. ಸೊ ಇಲ್ಲಿ UPSC ಕಡೆಯಿಂದ ಏನ್ ಆನ್ಸರ್ ಬಂದೈತಂದ್ರ ರಿಟೈರ್ಮೆಂಟ್ ರೇಷಿಯೋ ಹೆಚ್ಚಾಗೈತಂತ. ಎಸ್, ಇದು ಆಗ್ತದ. ಯಾವಾಗ ಒಂದೇ ವರ್ಷದೊಳಗೆ ಬಹಳಷ್ಟು ಆಫೀಸರ್ಸ್ ಗಳನ್ನ ತಗೊಂಡಿರ್ತಾರೆ, ಒಂದ್ ಸರ್ಟನ್ ಇಯರ್ಸ್ ಆದ್ಮೇಲೆ ರಿಟೈರ್ಮೆಂಟ್ ರೇಷಿಯೋ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ತದ. ಇದೊಂದು ಕಾರಣ. ಅಂಡ್ ಬಹಳಷ್ಟು ಯಂಗ್ ಆಫೀಸರ್ಸ್ ರಿಸೈನ್ ಕೂಡ ಮಾಡ್ಲಿಕ್ಕತ್ತಾರ. ಅವರ ಸಂಖ್ಯೆ ಕೂಡ ಜಾಸ್ತಿ ಆಗ್ಲಿಕ್ಕತ್ತದ. ಹಿಂಗಾಗಿ ಬ್ಯಾಕ್ಲಾಗ್ ಗಳು ಜಾಸ್ತಿ ಆಗ್ಲಿಕ್ಕತ್ತವ ಅಂತ UPSC ಕಡೆಯಿಂದ ಒಂದು ಆನ್ಸರ್ ಸಿಕ್ಕೈತಿ. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನ್ ಕ್ಯಾಂಡಿಡೇಟ್ಸ್ UPSC ಗೆ ಪ್ರಿಪೇರ್ ಆಗತ್ತಿರಲ್ಲ, ನೀವು ತಿಳ್ಕೊಬೇಕಾಗಿರೋದು ಇಷ್ಟನ. ಆದಷ್ಟು ಬೇಗ ಅಂದ್ರೆ ನೆಕ್ಸ್ಟ್ 2-3 ವರ್ಷದೊಳಗಾಗಿ UPSC ಇಷ್ಟೆಲ್ಲ ಒಂದು ವೇಕೆನ್ಸಿನ ಫಿಲ್ ಮಾಡ್ಕೋತದ. ಒಂದು ಪ್ರಿಪರೇಷನ್ ಏನೈತ್ಲ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ಇಂತ ಒಂದು ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಗೊತ್ತಿಲ್ಲ ಯಾವಾಗ ಈ ತರದ ಒಂದು ಅವಕಾಶಗಳು ಬರ್ತಾವು ಅಂತ ಹೇಳ್ಕಸ. ಸೊ ಇದ್ರದೊಂದು ಯುಟಿಲೈಸೇಷನ್ 100% ಆಗ್ಬೇಕು ಅಂದಾಗ ಒಂದು ಪುಸ್ತಕಗಳಾಗಿರ್ಬೋದು, ಒಂದು ಸ್ಟ್ರಾಟಜಿ ಆಗಿರ್ಬೋದು, ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು, ಎಲ್ಲದ್ರ ಕಡೆ ಫೋಕಸ್ ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ಎಕನಾಮಿಕ್ಸ್ ಒಳಗ ಯಾವೆಲ್ಲ ಟಾಪಿಕ್ಸ್ ಇಂದ ಪ್ರಿಲಿಮಿನರಿ ಪರೀಕ್ಷೆಗೆ ಕ್ವಶನ್ಸ್ ಗಳು ಬರ್ತಾವು, ಯಾವೆಲ್ಲ ಟಾಪಿಕ್ಸ್ ನ ಓದ್ಬೇಕು, ಯಾವ ತರ ಓದ್ಬೇಕು, ಅಂಡ್ ಯಾವೆಲ್ಲ ರಿಸೋರ್ಸಸ್ ನ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.